ನೋಡಿ, ನನ್ನ ಮಗನಿಗೆ ಟೂರ್ ಹೋಗ್ಲಿಕ್ಕೆ ಉಂಟು. ಹಾಗೆ ನನ್ನ ಮನೆಯವರು ಇಲ್ಲಿ ಪ್ಯಾಕ್ ಮಾಡಿ. ಹಾಯ್, ನಮಸ್ತೆ. ಮನೆ ತಿಂಡಿ ಬ್ಲಾಗಿಗೆ ಎಲ್ಲರಿಗೂ ಸ್ವಾಗತ. ಹಾಗೆ ನನ್ನ ಮಗನ ಸ್ಕೂಲಿಂದ ಇವತ್ತು ಟೂರ್ ಹೋಗ್ತಾ ಇದ್ದಾರೆ, ಪಳನಿ, ತಂಜಾವೂರೆಲ್ಲ. ಹಾಗೆ ಅವನು ತುಂಬ ಖುಷಿಯಲ್ಲಿದ್ದಾನೆ ಇವತ್ತು. ಹಾಗೆ ಒಳಗೆ ಪ್ಯಾಕಿಂಗ್ ಎಲ್ಲ ಆಗ್ತಾ ಉಂಟು, ನಿಮಗೆ ನಾನು ತೋರಿಸ್ತೇನೆ ಈಗ. ನೋಡಿ, ನನ್ನ ಮಗನಿಗೆ ಟೂರ್ ಹೋಗ್ಲಿಕ್ಕೆ ಉಂಟು. ಹಾಗೆ ನನ್ನ ಮನೆಯವರು ಇಲ್ಲಿ ಪ್ಯಾಕ್ ಮಾಡ್ತಾ ಇದ್ದಾರೆ ಬಟ್ಟೆಯನ್ನು. ಯಾವ ಥರ ಪ್ಯಾಕ್ ಮಾಡಬೇಕು ಅಂತೇಳಿ ಒಂದು ಟಿಪ್ಸ್ ಹೇಳ್ತಾ ಇದ್ದೇನೆ ನೋಡಿ. 3 ದಿನ ಟೂರ್ ಅವನಿಗೆ. ನೋಡಿ, ಇಲ್ಲಿ ಒಂದು ಪೇಪರ್ ತೆಗೆದು ಒಂದೊಂದೇ ಜೊತೆ ಬಟ್ಟೆಯನ್ನಿಟ್ಟು ಪ್ಯಾಕ್ ಮಾಡ್ತಾ ಇದ್ದಾರೆ. ಆಗ ಅದನ್ನು ತೆಗಿಲಿಕ್ಕೆ ಈಸಿ ಆಗ್ತದೆ, ಅಲ್ಲದ್ರೆ ಬಟ್ಟೆ ಎಲ್ಲ ಎಳಿಬೇಕಲ್ಲ. ಹಾಗಾಗಿ ಒಂದೊಂದೇ ಜೊತೆ ಬಟ್ಟೆಯನ್ನಿಟ್ಟು ಈ ಪೇಪರಲ್ಲಿ ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದಾಗ್ತದೆ. ಎಂತ ತಗೊಂಡ್ಯಾ ಟೂರಿಗೆ ಹೋಗುವಾಗ? ಎಂತ ಇದು? ಒಂದು ವಾಚ್. ಓ, ಸೂಪರ್ ಉಂಟು. ಎಷ್ಟು? ಅದಕ್ಕೆ 600 ರೂಪಾಯಿ. ಬಾಟ್ಲ ಚಂದ ಉಂಟಲ್ಲ? ಮಿಲ್ಟನ್. ಟೂರಿಗೆ ಹೋಗುವಾಗ ಗಮ್ಮತ್ತೈತಲ್ಲ. ನೋಡಿ, ಟೂರಿಗೆ ಹೋಗ್ಲಿಕ್ಕೆ ಸ್ನ್ಯಾಕ್ಸ್ ತಂದಿದ್ದೇನೆ. ಪೊಟೆಟೊ ಚಿಪ್ಸ್. ಇದು ಟೂರಿಗಲ್ಲ, ನನ್ನ ಅಕ್ಕ. ಇದು ಯಾವ? ಇದೆಂತ? ಚಿಪ್ಸ್. ಹೇಳು. ಇದಿಷ್ಟು ಟೂರಿಗೆ ಹೋಗುವ ತಿನ್ಲಿಕ್ಕೆ ಗೈಸ್. ಇವತ್ತು ನಾವು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೇವೆ ಗೈಸ್. ನೋಡಿ, ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿ ಹೊರಡ್ತಾ ಇದ್ದಾನೆ ನೋಡಿ. ಹಾಗೆ ನಾವೆಲ್ಲರೂ ಹೋಗ್ತಾ ಇದ್ದೇವೆ ಬಸ್ಸಿಗೆ ಬಿಟ್ಟು ಬರಲಿಕ್ಕೆ. ಹಾಗೆ ಹೋಗುವಾಗ ಅಪ್ಪ ಮಗನ ಪಂಚಾಯತಿಗೆಲ್ಲ ಆಗ್ತಾ ಉಂಟು. ಹಾಗೆ ಹೋಗುವಾಗೆಲ್ಲ ಮಕ್ಕಳೊಟ್ಟಿಗೆ ಇರು, ಆಚೆ ಈಚೆಲ್ಲ ಹೋಗಬೇಡ, ಹಾಗೆ ಹೀಗೆ ಅಂತೆಲ್ಲ ಅಪ್ಪ ಹೇಳ್ತಾ ಇದ್ದಾರೆ ಅವನಿಗೆ.
ಹಾಗೆ ನಾವೆಲ್ಲರೂ ಹೋಗಿ ಮಗನನ್ನು ಬಸ್ ಹತ್ತಿಸಿ ಬಂದದ್ದೀಗ. ಹಾಗೆ ಅವನು ತುಂಬ ಖುಷಿಯಲ್ಲಿದ್ದಾನೆ. ಹಾಗೆ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.